ಚನ್ನಬಸಪ್ಪ ಅಧ್ಯಕ್ಷರೇ, ಈ ಕಡೆ ಸ್ವಲ್ಪ ಆಯ್ತು. ಮಾನ್ಯ ಅಧ್ಯಕ್ಷರೇ, ತಾವು ತಂದಿರ್ತಕ್ಕಂಥ ಈ ಸಂತಾಪ ಸೂಚನೆಗೆ ಬೆಂಬಲಿಸ್ತಾ ಪ್ರಕೃತಿ ಎಂತೆಂಥ ಆಶ್ಚರ್ಯಗಳನ್ನು ಇಟ್ಟಿದೆ ನಮಗೆ ಅಂತೇಳಿದರೆ ಬಹುಶಃ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಬಹಳ ಕಷ್ಟ. ಕಳೆದ ವಿಧಾನಸಭೆಯ ಸಭೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಸುಧಾಕರ್ ಅವರು ಇಲ್ಲೇ ನಮ್ಮ ಜೊತೆಯಲ್ಲಿ ತಮಾಷೆ ಮಾಡಿಕೊಂಡು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿಕೊಂಡು ಅನೇಕ ರಾಜಕಾರಣದ ವಿಷಯಗಳನ್ನು ಕೂಡ ಮಾತನಾಡಿದ್ದನ್ನು ಈಗಲೂ ನನಗೆ ಮಾತನಾಡಿದ್ರೆ ಈಗ ತಾನೇ ಮಾತಾಡಿದ್ರೆ ಅನ್ನೋ ರೀತಿಯಲ್ಲಿ ನೆನಪಿದೆ ನನಗೆ. ಆದರೆ ಇವತ್ತು ವಿಧಾನಸಭೆ ಬಂದಿರುವಂಥ ಸಂದರ್ಭದಲ್ಲಿ ಅವರು ನಮ್ಮ ಜೊತೆನಲ್ಲಿಲ್ಲ. ಎಷ್ಟು ನೋವಿನ ಸಂಗತಿ ಅಂತೇಳಿದರೆ, ಸುಧಾಕರ್ ನಮಗೆಲ್ಲ ಆತ್ಮೀಯ ಸ್ನೇಹಿತ. ನನಗಂತೂ ಅವರ ಇಡೀ ಕುಟುಂಬ, ಅವರ ಸಹೋದರ, ಅವರ ಚಿಕ್ಕಪ್ಪ, ಅವರೆಲ್ಲರೂ ಕೂಡ ಬಹಳ ಹತ್ತಿರದಲ್ಲಿ ಇದ್ದಂಥವರು ನನಗೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರು ಬಹಳ ಅವರುಗಳ ಬಗ್ಗೆ ಬಹಳ ವಿವರವಾಗಿ ಮಾತನಾಡಿದ್ದಾರೆ. ಒಬ್ಬ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದು ಒಂದು ಸಣ್ಣ ಸಮುದಾಯ, ಜೈನ ಸಮುದಾಯ ನಮ್ಮ ರಾಜ್ಯದಲ್ಲಿ ಸಂಖ್ಯೆಯಲ್ಲಿ ಏನು ಹೆಚ್ಚಿಲ್ಲ. ಹಿರಿಯೂರು ಕ್ಷೇತ್ರದಲ್ಲಿ ಬಹುಶಃ ಒಂದು 350 ಕುಟುಂಬಗಳಿದ್ರೆ ಹೆಚ್ಚು. ಅಂತಹ ಕ್ಷೇತ್ರದಲ್ಲಿ, ಬಲಿಷ್ಠವಾದಂಥ ಸಮುದಾಯಗಳಿರುವಂಥ ಕ್ಷೇತ್ರದಲ್ಲಿ ಸುಧಾಕರ್ ಗೆದ್ದು ಬರ್ತಾರೆ ಅಂತೇಳಿದರೆ, ಜನಸಮುದಾಯದಲ್ಲಿ ಜನಮನ್ನಣೆಯನ್ನು ಎಷ್ಟು ಗಳಿಸಿದ್ರು, ಪ್ರೀತಿಯನ್ನು ಗಳಿಸಿದ್ರು. 3 ಬಾರಿ ಶಾಸಕರಾಗಿ ಅವರು ಗೆದ್ದು ಬರ್ತಾರೆ. ನಮಗೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ರಾಜಕಾರಣದಲ್ಲಿ ಹೇಗಿರಬೇಕು ಅನ್ನೋದನ್ನು ಬಹುಶಃ ಅವರ ನಡತೆ ತೋರಿಸುತ್ತೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ನನಗಂತೂ ಭಾಳ ನೋವಾಗಿದೆ. ಭಾಳ ಅವರಲ್ಲಿ ಅನೇಕ ಒಳ್ಳೆಯ ಗುಣಗಳು ನಾವು ನೋಡ್ತಾ ಇದ್ದಿದ್ದು. ದಾನ ಮಾಡ್ತಕ್ಕಂಥದ್ದಾಗಲಿ, ಯಾಕೆಂದರೆ ಜೈನ ಸಮುದಾಯದಲ್ಲಿ ಆ ಪ್ರಿನ್ಸಿಪಲ್ಲೇ ಇದೆ. ಜೈನರಿಗೆ ದಾನ ಮಾಡ್ತಕ್ಕಂಥದ್ದೇ ಪ್ರಿನ್ಸಿಪಲ್ ಇದೆ. ಅದನ್ನು ಭಾಳ ಚೆನ್ನಾಗಿ ಅವರು ಫಾಲೋ ಅಪ್ ಮಾಡ್ಕೊಂಡು ಬಂದಂಥವ್ರು. ದಾನ ಮಾಡೋದಿರಲಿ, ಪ್ರೀತಿಯಿಂದ ಕಾಣೋದಾಗಲಿ, ಮತ್ತು ಯಾರ ಜೊತೆಯಲ್ಲೂ ಕೂಡ ಅವರು ಕೋಪ ಮಾಡ್ಕೊಳ್ಳೋದಾಗಲಿ, ಶತ್ರುತ್ವವನ್ನು ಕಟ್ಕೊಳ್ತಕ್ಕಂಥದ್ದಾಗಲಿ, ಇದು ಯಾವುದೂ ಕೂಡ ನಾವು ಸುಧಾಕರ್ ಜೊತೆಯಲ್ಲಿ ನೋಡಲಿಲ್ಲ. ಅಂತಹ ಒಂದು ಗುಣಗಳನ್ನು ಇಟ್ಕೊಂಡಂಥ ಸುಧಾಕರ್ ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ. ಮತ್ತು ವೀರಣ್ಣವರು ನನ್ನ ಕ್ಷೇತ್ರದವರು. ನನ್ನ ಕ್ಷೇತ್ರದಿಂದ ಅವರು 7ನೇ ವಿಧಾನಸಭೆಗೆ 8ನೇ ವಿಧಾನಸಭೆಗೆ ಆರಿಸಿ ಬಂದಂಥವ್ರು. ಅದು ಮೊದಲು ಅದು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಆಗಿದ್ದಂಥದ್ದು. ಅವರು ST ಸಮುದಾಯಕ್ಕೆ ಸೇರಿದರೂ ಕೂಡ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ 2 ಬಾರಿ ಅಲ್ಲಿ ಆಯ್ಕೆಯಾಗಿ ಬರ್ತಾರೆ. ಒಬ್ಬ ಸಾಮಾನ್ಯ ವಕೀಲನಾಗಿ ನಾನು ವಿದೇಶದಿಂದ ಬಂದು ನಮ್ಮ ತಂದೆಯವರು ಅವರ ಮನೆಗೆ ಕರ್ಕೊಂಡೋದ್ರು. ಮಂತ್ರಿಗಳಾಗಿದ್ದರು, ಅವಾಗ ಸಣ್ಣ ಉಳಿತಾಯ ಸಚಿವರಾಗಿದ್ದರು. ನಮಗೆ ಗೊತ್ತಿದೆ, ಗಾಂಧಿನಗರದಲ್ಲಿ ಒಂದು ಶೆಡ್ಡಲ್ಲಿ ಇದ್ರು. ಒಬ್ಬ ಮಂತ್ರಿಯಾಗಿ, ರಾಜ್ಯದ ಒಬ್ಬ ಮಂತ್ರಿಯಾಗಿ ಒಂದು ಆಸ್ಬೆಸ್ಟಾಸ್ ಶೆಡ್ ಹಾಕಿ ಆ ಶೆಡ್ನಲ್ಲಿ ಇದ್ರು. ನನಗೆ ಗೊತ್ತಿರಲಿಲ್ಲ, ನಾನು ಇನ್ನೂ ರಾಜಕಾರಣಕ್ಕೂ ಬಂದಿರಲಿಲ್ಲ, ರಾಜಕಾರಣ ನನಗೇನು ಗೊತ್ತೇ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಅಲ್ಲಿ ಕರ್ಕೊಂಡು ಹೋದರು ಅವ್ರ ಮನೆಗೆ. ನನಗೆ ಆಶ್ಚರ್ಯ, ಮಂತ್ರಿ ಅಂದರೆ ಹಿಂಗೆ ಇರೋದು ಅಂತ. ಅವು ಅಷ್ಟು ಸರಳತೆಯಿಂದ ಇದ್ದಂಥವರು. ನನಗೆ ನಿಜಕ್ಕೂ ಆಶ್ಚರ್ಯ ಅಂತೇಳಿದರೆ, ಅವರು ಮೊನ್ನೆ ಕಳೆದ ತಿಂಗಳು ಅವ್ರು ಸಾಯೋದಕ್ಕೆ ಒಂದು 15 ದಿವಸ ಮುಂಚೆ ನಾನು ಅವ್ರನ್ನ ಭೇಟಿ ಮಾಡಿದ್ದೆ. ಮಾತನಾಡಿದರು, ಕುಂತ್ಕೊಂಡು ನನಗೆ ಹೇಳಿದರು. ಅವರು ಹೇಳ್ತಕ್ಕಂಥ ಮಾತು, ಅವರು ಒಂದು ಉದಾಹರಣೆ ಹೇಳಿದರು. ಒಬ್ಬ ಡೆಪ್ಟಿ ಕಮಿಷನರ್ಗೆ ಒಂದು ಸಾರಿ ಕೇಳಿದ್ರಂತೆ,
ನೀವು ಕಾಫಿ ತಿಂಡಿ ಎಲ್ಲ ತರಿಸ್ಕೊಡ್ತೀಯಲ್ಲ, ಯಾವ ದುಡ್ಡಿಂದ ತರಿಸ್ಕೊಡ್ತೀಯ ನೀನು? ನಾನು ನಿನಗೆ ಹಣ ಕೊಡ್ತೀನಿ ಅಂತೇಳಿ ಆ ಡೆಪ್ಟಿ ಕಮಿಷನರಿಗೆ ಕಾಫಿ ತಿಂಡಿ ತರಿಸಿ ಕೊಟ್ಟಿದ್ದನ್ನು ಹಣ ಕೊಟ್ರಂತೆ. ಅಂತಹ ಒಂದು ಸರಳ ಜೀವನವನ್ನು ನಡೆಸಿದಂಥ ವೀರಣ್ಣವರು ನಮ್ಮಲ್ಲಿ ಅನೇಕ ಸಾಕ್ಷಿಗುಡ್ಡೆಗಳನ್ನು ಬಿಟ್ಟಿದ್ದಾರೆ. ಯಾವ ನಮ್ಮ ಮುಖ್ಯಮಂತ್ರಿಗಳು ಯಾವಾಗಲೂ ಹೇಳ್ತಾರೆ ಸಾಕ್ಷಿಗುಡ್ಡೆಗಳನ್ನು ಬಿಡಬೇಕು ನೀವು ಹಾಗೆ ಅಂತ. ಅದನ್ನು ಸಾಕ್ಷಿಗುಡ್ಡೆಗಳ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಅವರನ್ನು ನೆನಪಿಸ್ಕೊಳ್ತಕ್ಕಂಥ ಶಾಲಾ ಕಾಲೇಜುಗಳಿರ್ಬೋದು ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಇದೆಲ್ಲವನ್ನು ಕೂಡ ನಮ್ಮ ಕ್ಷೇತ್ರದಲ್ಲೇ ಅವರು ಮಾಡಿರ್ತಕ್ಕಂಥದ್ದನ್ನು ಇವತ್ತು ನೆನೆಸ್ಕೊಳ್ತೇನೆ. ಜೊತೆಗೆ ನನಗೆ ವೈಯಕ್ತಿಕವಾಗಿ ಅನೇಕ ಮಾರ್ಗದರ್ಶನಗಳನ್ನು ಮಾಡ್ತಾ ಇದ್ರು. ಅವರು ಜನತಾದಳದಲ್ಲಿ ಇದ್ರೂ ಕೂಡ ನಾನು ಅನೇಕ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದೆ, ನೀವು ಕಾಂಗ್ರೆಸ್ಸಿಗೆ ಬನ್ನಿ ನನ್ನ ಜೊತೆಯಲ್ಲಿ. ಕೊನೆಯವರೆಗೂ ಅವರು ಆ ತೀರ್ಮಾನ ಮಾಡಲೇ ಇಲ್ಲ. ಆದರೆ ನನಗೆ ಮಾತ್ರ ಚುನಾವಣೆಯಲ್ಲಿ ನಿನಗೆ ಒಳ್ಳೇದಾಗಲಿ ಅಂತೇಳಿ ಅವರ ಸ್ನೇಹಿತರಿಗೆ, ಅವರ ಸಹಕಾರಿಗೆ, ಇವರಿಗೆಲ್ಲ ಅವರ ಮುಖಂಡರುಗಳಿಗೆಲ್ಲ ಹೇಳೋರು, ಪರಮೇಶ್ವರ್ ಒಳ್ಳೆಯವನಪ್ಪ, ನೀವು ಓಟ್ ಹಾಕ್ಬಿಡ್ರಿ, ನಾನು ಪಕ್ಷ ನೋಡೋದಿಲ್ಲ ವ್ಯಕ್ತಿ ನೋಡ್ತೀನಿ ಹಾಗೆ ಅಂತ ಹೇಳೋರು. ಆದ್ದರಿಂದ ಇವತ್ತು ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರ್ತೇನೆ. ವೆಂಕಟರಮಣಪ್ಪ ನನಗೆ ಒಬ್ಬ ಸಹೋದರನ ರೀತಿಯಲ್ಲಿ, ತಮಗೂ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸ ಇತ್ತು ಅಂತ ಅಂದ್ಕೊಳ್ತೀನಿ ನಾನು. ನಮಗೆಲ್ಲ ನಮ್ಮ ಜಿಲ್ಲೆಯಲ್ಲಿ ವೆಂಕಟರಮಣಪ್ಪನ ನಾವು ಸಾಮಾನ್ಯವಾಗಿ ತೋಳ ಅಂತ ಕರೀತಾ ಇದ್ದು. ಯಾಕೆಂದರೆ ಹಿಂದೆ ಒಂದ್ಸರಿ ಪಾವಗಡದಲ್ಲಿ ತೋಳ ಬಂತು ಅಂತೇಳಿ ಅದೊಂದು ಪ್ರತೀತಿನೇ ಆಗೋಗ್ಬಿಟ್ಟಿತ್ತು. ಅದಕ್ಕೆ ನಾವು ತಮಾಷೆಗೆ ನೀನೇ ತೋಳ ಅಂತ ಹೇಳಿ ಅವರಿಗೆ ಹೇಳ್ತಾ ಇದ್ದು. ಅತ್ಯಂತ ಸರಳ ಜೀವಿ, ಪ್ರೀತಿಗೆ ಮತ್ತೊಂದು ಹೆಸರು ಅವರು. ಅಷ್ಟೊಂದು ಪ್ರೀತಿಯನ್ನು ಇಟ್ಕೊಂಡಿದ್ದಂಥದ್ದು. ಸ್ನೇಹಿತರು ಅಂದರೂ ಸ್ನೇಹಕ್ಕೆ ಎಷ್ಟು ಬೆಲೆ ಕಟ್ಟಬೇಕೋ ಅವರನ್ನು ನೋಡಿ ನಾವು ಕಲ್ತ್ಕೊಳ್ಬೇಕು ಅಂತಕ್ಕಂಥ ಮಾತು. ಗಡಿನಾಡು ಪಾವಗಡ ಒಂದು ರೀತಿಯಲ್ಲಿ ಆಂಧ್ರಕ್ಕೂ ಸುತ್ತ ಆಂಧ್ರ ಇದೆ. ನಮಗೆ ಆಂಧ್ರದ ಮೂಲಕ ಹೋಗ್ಬೇಕು ಪಾವಗಡಕ್ಕೆ ಹೋಗೋದಕ್ಕೆ. ಆ ಗಡಿನಾಡಿನಲ್ಲಿ ಭಾಳ ಕನ್ನಡದ ಬಗ್ಗೆ ಆಗಲಿ, ನಮ್ಮ ರಾಜ್ಯದ ಅಭಿವೃದ್ಧಿಗಾಗಲಿ ಇದನ್ನೆಲ್ಲ ಹೋರಾಟ ಮಾಡ್ತಿದ್ದಂಥವ್ರು. ಒಂದು ಸಾರಿ ನಾವು 89ರಲ್ಲಿ ಚುನಾವಣೆಯಲ್ಲಿ ಮೊದಲನೇ ಬಾರಿ ನಾವೆಲ್ಲರೂ ಗೆದ್ದು ಬಂದದ್ದು. ವೆಂಕಟರಮಣಪ್ಪ ನಾನು ಎಲ್ಲ ಒಟ್ಟಿಗೆ 89ರಲ್ಲಿ ಗೆದ್ದು. ಮಾನ್ಯ ವೀರೇಂದ್ರ ಪಾಟೀಲ್ರವರು ಮುಖ್ಯಮಂತ್ರಿಗಳಾದರು. ಅವರು ಮೊದಲನೇ ಪ್ರವಾಸ ಫಸ್ಟ್ ಟೂರ್ ಪಾವಗಡಕ್ಕೆ ಹಾಕಿದ್ರು. ಪಾವಗಡಕ್ಕೆ ಹಾಕಿದರೆ ನಾವೆಲ್ಲ ಏನು ಇಷ್ಟೊಂದು ಇದು ಅಂತ ಹೇಳಿದ್ರೆ, ಇವರು ಪಾವಗಡದ ವೆಂಕಟರಮಣಪ್ಪ ಹೋಗಿ ಕೇಳ್ಕೊಂಡ್ಬಿಟ್ಟಿದ್ದಾನೆ, ನೀವು ಬರಲೇಬೇಕು ಸ್ವಾಮಿ, ನಿಮ್ಗೆ ಭಾಳ ಒಳ್ಳೆಯದಾಗುತ್ತೆ, ಅಲ್ಲಿ ಶನಿಮಾತ್ಮನ ಟೆಂಪಲ್ ಇದೆ, ಆ ಶನಿದೇವರು ನಿಮಗೆಲ್ಲ ಆಶೀರ್ವಾದ ಮಾಡ್ತಾನೆ, ನೀವು ಬರಬೇಕು ಅಂತೇಳಿ ಕರ್ಕೊಂಡು ಬಂದು. ಕಾರಣ ಆಮೇಲೆ ಗೊತ್ತಾಯ್ತು ನಮಗೆ, ಕುಡಿಯೋ ನೀರಿಗೆ ನಾಗಲ್ಮಡಿಕೆಯಿಂದ ಪಾವಗಡದ ಟೌನಿಗೆ ಕುಡಿಯೋ ನೀರಿಗೆ ಯೋಜನೆಯನ್ನು ಮಾಡೋದಕ್ಕೆ, ಅದಕ್ಕೆ ಅಡಿಗಲ್ಲು ಹಾಕೋದಕ್ಕೆ ಮುಖ್ಯಮಂತ್ರಿಗಳು ಬಂದರು ಅಂತೇಳಿ. ಅಷ್ಟೊಂದು ತಮ್ಮ ಕ್ಷೇತ್ರಕ್ಕೆ, ತಮ್ಮ ಜನಕ್ಕೆ ಕೆಲಸ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಿದ್ದಂಥ ವ್ಯಕ್ತಿ. ನನಗಂತೂ ವೈಯಕ್ತಿಕವಾಗಿ ಭಾಳ ನಷ್ಟ ಆಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಅವ್ರ ರಿಟೈರ್ಮೆಂಟು ಮಗನಿಗೆ ನಾವೆಲ್ಲ ಆಯ್ತಪ್ಪ ನಿನ್ಗೆ ವಯಸ್ಸಾಯಿತು, ವೆಂಕಟೇಶನ್ಗೆ ಕೊಟ್ಬಿಡು, ಟಿಕೆಟ್ ಕೊಟ್ಟು ಅವನು ಗೆದ್ಕೊಳ್ಳಿ ಅಂತ ಹೇಳಿ ಅದೇ ರೀತಿ ವೆಂಕಟೇಶನಿಗೆ ಟಿಕೆಟ್ ಕೊಟ್ಟು ವೆಂಕಟೇಶನ್ ಗೆದ್ಸ್ಕೊಂಡು ತಾನು ತೋಟದಲ್ಲಿ ಸೇರ್ಕೊಂಡ್ಬಿಟ್ರು. ಆದರೆ ವೆಂಕಟೇಶನ್ ರಾಜಕೀಯ ಮಾಡ್ತಿರ್ಲಿಲ್ಲ, ಮಾಡ್ತಾ ಇದ್ದಿದ್ದೆ ವೆಂಕಟರಮಣಪ್ಪ ಎಲ್ಲಿವರೆಗೆ ರಾಜಕಾರಣ ಮಾಡಿ ವೆಂಕಟೇಶನ್ಗೆ ಧೈರ್ಯ ಕೊಟ್ಟಿದ್ರು ಅಲ್ಲಿವರೆಗೂ ವೆಂಕಟೇಶ್ ಶಕ್ತಿಯಾಗಿ ಇರ್ತಕ್ಕಂಥದ್ದು. ಈಗ ನಾನು ಈ ವೆಂಕಟೇಶ್ಗೆ ಹೇಳ್ತೀನಿ, ನೋಡಪ್ಪ ನಿನಗೆ ಆ ಶಕ್ತಿ ಕೊಡೋರು ಯಾರಿಲ್ಲ, ನೀನೇ ಇವತ್ತು ಓಡಾಡಬೇಕು ಅಂತಕ್ಕಂಥ ಮಾತನ್ನು ಆಗಾಗ್ಗೆ ನಾನು ಹೇಳ್ತಾ ಇರ್ತೀನಿ. ಹಾಗಾಗಿ ವೆಂಕಟರಮಣಪ್ಪನವರು ಇವತ್ತು ನಮ್ಮನ್ನು ಹಗಲಿ ಹೋಗಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ರಾಮಚಂದ್ರೇಗೌಡರು ನನಗೆ ಭಾಳ ಪರಿಚಿತರಾಗಿದ್ದಂಥವ್ರು. ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದರೂ ಕೂಡ ಅವರು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿ ಇದ್ದಾಗ ನಾವೆಲ್ಲ ಭಾಳ ಅವ್ರ ಹತ್ರ ಹೋಗ್ತಾ ಇದ್ದು. ಅನೇಕ ಕಾಲೇಜುಗಳ ವಿಚಾರದಲ್ಲಿ ಅವರ ಹತ್ರ ಹೋದಾಗ ಭಾಳ ಪ್ರೀತಿಯಿಂದ ಕಾಣ್ತಿದ್ದಂಥವ್ರು. ಮತ್ತು ಒಂದು ಸಾರಿ ನನಗೆ ವಿಧಾನ ಪರಿಷತ್ನಲ್ಲಿ ಅದು ಯಾವುದೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಮಂತ್ರಿಗಳು ಸರಿಯಾದ ಉತ್ತರ ಕೊಡಲಿಲ್ಲ. ಅವ್ರಿಗೆ ಎಷ್ಟು ಕೋಪ ಬಂತು ಅಂತ ಹೇಳಿದ್ರೆ ಕುರ್ಚಿ ಮೇಲೆ ನಿಂತ್ಕೊಂಡ್ಬಿಟ್ರು, ಚೇರ್ ಮೇಲೆ ನಿಂತ್ಕೊಂಡು ಅವರು ಪ್ರತಿಭಟನೆ ಮಾಡಿ ಅವರು ಮತ್ತೆ ಅದಕ್ಕೆ ಸರಿಯಾದ ಉತ್ತರ ತಗೊಳ್ಳೋ ತನಕ ಬಿಡಲೇ ಇಲ್ಲ. ಅಂದರೆ
ಯಾವುದಾದ್ರೂ ಒಂದು ವಿಷಯವನ್ನು ಅವರು ಹಿಡ್ಕೊಂಡ್ರೆ ಅದಕ್ಕೆ ಏನೇ ಆದರೂ ಕೂಡ ಅದಕ್ಕೆ ಕೊನೆಗಾಣಿಸ್ತಕ್ಕಂಥ ವ್ಯಕ್ತಿತ್ವ ಅವರಲ್ಲಿ ಇತ್ತು, ಅಂದರೆ ಹೋರಾಟದ ಮನಸ್ಥಿತಿ ಅವರಲ್ಲಿ ಇತ್ತು ಅನ್ನೋದನ್ನು ಅದು ತೋರಿಸುತ್ತೆ. ಅವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಮತ್ತು ಶ್ರೀನಿವಾಸಯ್ಯನವರು ಅವರು 7ನೇ ವಿಧಾನಸಭೆ 8ನೇ ವಿಧಾನಸಭೆಯಲ್ಲಿ ಅವ್ರದ್ದು ನೋಡಿ ಒಂದು ಸ್ಪೆಷಾಲಿಟಿ. ನಾವೆಲ್ಲ ಶಾಸಕರು ಒಬ್ಬೊಬ್ಬರದ್ದು ಒಂದೊಂದು ಸ್ಪೆಷಾಲಿಟಿ ಇರುತ್ತೆ. ಕುಡಿಯೋ ನೀರಿಗೆ ಆದ್ಯತೆ. ಕೋಲಾರದಂಥ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೋರ್ವೆಲ್ಗಳನ್ನು ಯಾರಪ್ಪ ಕೊರೆಸಿದ್ದು ಅಂದರೆ ಶ್ರೀನಿವಾಸಯ್ಯನವರು. ಯಾಕೆಂದರೆ ಕುಡಿಯೋ ನೀರು ಇವತ್ತಿಗೆ ಸ್ವಲ್ಪ ಉತ್ತಮ ಆಗಿರ್ಬೋದು ಕೋಲಾರದಲ್ಲಿ, ಕೆಸಿ ವ್ಯಾಲಿ ಅವೆಲ್ಲ ಬಂದ ಮೇಲೆ, ಆದರೆ ಅವತ್ತಿನ ದಿವಸ ಕುಡಿಯೋ ನೀರಿಗೆ ಎಷ್ಟು ಕಷ್ಟ ಇತ್ತು ಅಂತಕ್ಕಂಥದ್ದು. ಅದೇ ರೀತಿ ಪುಟ್ಟರಂಗನಾಥ್ ಅವರು 67ರಲ್ಲಿ ಬೇಲೂರು ಕ್ಷೇತ್ರದಿಂದ ಗೆದ್ದು ಬಂದಂಥವರು, ಅವರು ಕೂಡ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಸೈಯದ್ ಯಾಸೀನ್ರವರು ನಮ್ಮ ಹಿರಿಯ ರಾಜಕಾರಣಿಗಳು, ನಮಗೆಲ್ಲರಿಗೂ ಅತ್ಯಂತ ಆತ್ಮೀಯರಾದಂಥ ಜಾಫರ್ ಶರೀಫ್ ಅವರ ಅಳಿಯ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆಯ ಸ್ನೇಹಿತ. ನಮ್ಮ ಜೊತೆಯಲ್ಲಿ ನಾವೆಲ್ಲ 89ರಲ್ಲಿ ಬಂದರೆ ಅವರು 99ರಲ್ಲಿ ವಿಧಾನಸಭೆಗೆ ಪ್ರವೇಶ ಮಾಡ್ತಾರೆ ಮತ್ತು 2008ರಲ್ಲೂ ಕೂಡ ಅವರು ಗೆದ್ದು ಬರ್ತಾರೆ. ಭಾಳ ಸ್ನೇಹಕ್ಕೆ, ಸರಳತೆಗೆ, ಸಜ್ಜನಿಕೆಗೆ ಉದಾಹರಣೆಯನ್ನು ಕೊಟ್ಟಂಥ ವ್ಯಕ್ತಿತ್ವ. ಅದೇ ರೀತಿ ಶ್ರೀನಿವಾಸನ್ ಅವರು ಯಲಹಂಕ ಕ್ಷೇತ್ರದಿಂದ ಒಂದೇ ಬಾರಿ ಗೆದ್ದಿದ್ದಾರೆ. ಅವರು ಟ್ರಾನ್ಸ್ಪೋರ್ಟ್ ಸಂಸ್ಥೆಯ ಮಾಲೀಕರಾಗಿ ಅವರು ರಾಜಕಾರಣ, ಅನಂತರ ರಾಜಕಾರಣವನ್ನು ಬಿಟ್ಟಂಥವರು. ಚಂದ್ರಶೇಖರಪ್ಪನವರು ಕೂಡ ವೃತ್ತಿಯಲ್ಲಿ ಕೃಷಿಕರಾಗಿದ್ದರೂ ಕೂಡ ರಾಜಕಾರಣದಲ್ಲಿ ನಗರಸಭೆ ಅಧ್ಯಕ್ಷರಾಗಿ ಮತ್ತು ಶಾಸಕರಾಗಿ ಅನೇಕ ಜನಪರವಾದಂಥ ಕೆಲಸಗಳನ್ನು ಮಾಡಿದಂಥವರು ಚಂದ್ರಶೇಖರಪ್ಪನವರು. ವೆಂಕಟಾಚಲಯ್ಯನವರು ನನಗೆ ನಾವೆಲ್ಲ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸೇರ್ತಾ ಇದ್ದಾಗ, ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ದೊಡ್ಡಬಳ್ಳಾಪುರ, ಮಧುಗಿರಿ, ಕೊರಟಗೆರೆ, ಇದೆಲ್ಲ ಗೌರಿಬಿದನೂರು ಇದೆಲ್ಲ ಸೇರ್ತಾ ಇತ್ತು. ಆಗ ನಮಗೆ ಬಹಳ ಪರಿಚಯ ಆದಂಥವರು, ಬಹಳ ಒಂದು ಸರಳ ವ್ಯಕ್ತಿತ್ವದ ವ್ಯಕ್ತಿ ವೆಂಕಟಾಚಲಯ್ಯನವರು. ಹನುಮಂತಪ್ಪನವರು 3 ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದರು. ಅವರು ನನಗೆ ಸಂಬಂಧಿ ಕೂಡ ಆಗಬೇಕು. ಅವರು ರಾಜೀವ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಅನೇಕ ಸಂದರ್ಭದಲ್ಲಿ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದಂಥವ್ರು. ACCಯಲ್ಲಿ ಅವರು ಪದಾಧಿಕಾರಿಗಳಾಗಲಿಲ್ಲದೆ ಇದ್ದರೂ ಕೂಡ ಹಾಗಾಗಿ ಅವರು ಹೋಗಿ ನೇರವಾದಂಥ ಮಾತುಗಳನ್ನು ಹೇಳೋರು. ಯಾರು ಹೇಳೋದಕ್ಕೆ ಅಂಜುತ್ತಾರೆ, ಯಾರಾದರೂ ಹೋಗಿ ಅವ್ರಿಗೆ ಅಂಥ ದೊಡ್ಡವರಿಗೆ ಹೇಳಬೇಕು ಅಂದಾಗ ಒಂದಿಷ್ಟು ಅಂಜಿಕೆ ಇರ್ತದೆ ಅಂತ. ಆದರೆ ಅವರಿಗೆ ಯಾವ ಅಂಜಿಕೆಯೂ ಇಲ್ಲ, ಇದ್ದಿದ್ದನ್ನು ಇದ್ದಂಗೆ ಸ್ಪಷ್ಟವಾಗಿ ಹೇಳ್ತಕ್ಕಂಥ ವ್ಯಕ್ತಿತ್ವ. ರಾಜ್ಯದಲ್ಲೂ ಕೂಡ ಅನೇಕ ಮುಖ್ಯಮಂತ್ರಿಗಳಿಗೆ ಅನೇಕ ಸಲಹೆಗಳನ್ನು ಆ ಸಂದರ್ಭದಲ್ಲಿ ಕೊಟ್ಟಂಥವರು. ಅವರು ರಾಜ್ಯದ ಯೋಜನಾ ಮಂಡಳಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ರಾಷ್ಟ್ರೀಯ SC/ST ಕಮಿಷನ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಅವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಅದೇ ರೀತಿ ಇವತ್ತು ಮುಖ್ಯಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಸುರೇಶ್ ಬಾಬುರೆಲ್ಲರೂ ಮಾತನಾಡಿದರು. ಶ್ರೀಮತಿ ಜಾನಕಿಯವರು ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆ. ಅಧ್ಯಕ್ಷರೇ, ಸಂಗೀತಕ್ಕೆ ಯಾವ ಜಾತಿ, ಭೇದ ಮತ್ತು ಧರ್ಮ, ಆಮೇಲೆ ಬಣ್ಣ, ಸಾವು ಕೂಡ ಇಲ್ಲ. ನೋಡಿ ಎಷ್ಟು ಹೇಗಿದೆ ನಮ್ಮ ಪ್ರಕೃತಿಯ ನಿಯಮ ಅಂತ ಹೇಳಿದ್ರೆ, ಆ ಸಂಗೀತ ಎಲ್ಲರಿಗೂ ಬರೋದಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಟ್ಯಾಲೆಂಟ್, ಅದು ದೇವರು ಕೊಟ್ಟಂಥ ವರ. ಅದು ಅವರಿಗೆ ಆ ದೇವರು ಕೊಟ್ಬಿಟ್ಟ. ಸುಮಾರು 48,000 ಹಾಡುಗಳನ್ನು ಒಬ್ಬ ವ್ಯಕ್ತಿ ಹಾಡ್ತಾರೆ ಅಂತ ಹೇಳಿದರೆ ಅದು ಏನು ಒಂದು ರೀತಿ ವಿಸ್ಮಯ. ಅದು ಯಾರಿಗೂ ಕೂಡ ಅದು ಮಾಡೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು. ಅದರಲ್ಲಿ 20 ಭಾಷೆಗಳಲ್ಲಿ ಮಾಡಿದ್ದಾರೆ. 20 ಭಾಷೆಗಳಲ್ಲಿ 48,000 ಹಾಡುಗಳನ್ನು ಹಾಡ್ತಾರೆ ಅಂತ ಹೇಳಿದರೆ ಅವರನ್ನು ಯಾವ ರೀತಿ ನಾವು ವಿವರಣೆ ಮಾಡಬೇಕು, ಬಣ್ಣಿಸಬೇಕು ನಮ್ಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಅವರಿಗೆ ಅತ್ಯಂತ ಗೌರವದಿಂದ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಅದೇ ರೀತಿ
ಆಶಾ ಭೋನ್ಸ್ಲೆ ಅವರು ಅದೇ ಸಾಲಿಗೆ ಬಂದವರು. ಅವರು 20 ಭಾಷೆನಲ್ಲಿ ಆಡಿದ್ದಾರೆ. ಅವರು 48,000 ಆಡಿದರೆ, ಇವರು 18,000 ಆಡಿದ್ದಾರೆ. ಇಂಟರ್ನ್ಯಾಷನಲಿ ರಷ್ಯನ್ ಭಾಷೆಯಲ್ಲಿ ಕೂಡ ಆಡಿದ್ದಾರೆ, ಲೆಕ್ಕ ಹಾಕೊಳ್ಳಿ. ರಷ್ಯನ್ ಭಾಷೆಯಲ್ಲಿ ಕೂಡ ಹಾಡಿದ್ದಾರೆ. ಅಂತ ಒಂದು ನಾನು ಹೇಳಿದಾಗೆ ಸಂಗೀತಕ್ಕೆ ಸಾವಿಲ್ಲ. ಅವರು ಕೂಡ ಇವತ್ತು ನಮ್ಮನ್ನಾಗಲಿ ಹೋಗಿದ್ದಾರೆ. ಇವತ್ತು ಕೊನೆಯದಾಗಿ ನಮ್ಮ ಶ್ರೀಮತಿ ಚೆನ್ನಮ್ಮನವರು ಎಲ್ಲರೂ ಹೇಳಿದರು, ಅವರ ವ್ಯಕ್ತಿತ್ವದ ಬಗ್ಗೆ ಎಲ್ಲರೂ ಹೇಳಿದರು. ಒಬ್ಬ ಮಹಿಳೆ ಭಾರತೀಯ ನಾರಿ ಹೇಗಿರಬೇಕು, ಭಾರತೀಯ ನಾರಿ ಹೇಗಿರಬೇಕು ಅಂತಕ್ಕಂಥ ಉದಾಹರಣೆ ಇಲ್ಲಿ ಸಿಗುತ್ತೆ ನಮಗೆ. ಎಲ್ಲರನ್ನೂ ಅತ್ಯಂತ ಪ್ರೀತಿ, ಅದರಲ್ಲೂ ರಾಜಕಾರಣಿಗಳ ಮನೆಯಲ್ಲಿ ರಾಜಕಾರಣಿಯ ಶ್ರೀಮತಿಯಾಗಿ ಇರ್ತಕ್ಕಂಥದ್ದು ಇದೆಯಲ್ಲ, ಅದರಲ್ಲಿ ಅವರಿಗೆ ಎಷ್ಟು ಹೊಗಳಿದ್ರು ಕೂಡ ನಾವು ಸಾಲದು. ಅದಕ್ಕಾಗಿ ಅವರನ್ನು ಅನ್ನಪೂರ್ಣೆ ಅಂತ ಕೂಡ ಕರೆದುಬಿಟ್ಟಿದ್ದಾರೆ. ಯಾರೇ ಮನೆಗೆ ಹೋಗ್ಲಿ ಅವರಿಗೆ ನೋಡ್ಕೊಳ್ದೆ, ಊಟ ಹಾಕದೆ, ಅವರಿಗೆ ಒಳ್ಳೆಯ ಪ್ರೀತಿಯಿಂದ ಕಾಣದೆ ಮತ್ತು ಒಳ್ಳೆ ಮಾತಾಡದೆ ಕಳಿಸ್ತಾ ಇದ್ದಂಥ ಉದಾಹರಣೆಗಳೇ ಇಲ್ಲ. ಯಾರೇ ಹೋಗ್ಲಿ, ತಾವು ಹೇಳಿದಾಗೆ ಎಲ್ಲ ಪಕ್ಷದವರು, ಯಾವ ಬರೀ ಜನತಾದಳದವರು ಅಂತ ಅಲ್ಲ, ಎಲ್ಲ ಪಕ್ಷದವರನ್ನು ಎಲ್ಲರನ್ನು ಯಾರು ಅವ್ರ ಮನೆಗೆ ಹೋದರೆ, ದೇವೇಗೌಡರು ಒಂದು ಕಡೆ ಆದರೆ ಅವರು ಶ್ರೀಮತಿ ಚೆನ್ನಮ್ಮನವರು ಅತ್ಯಂತ ಪ್ರೀತಿಯಿಂದ ನೆನಪಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಅವರನ್ನು ನೋಡಿಕೊಂಡು ಕಳಿಸ್ತಕ್ಕಂಥ ವ್ಯಕ್ತಿತ್ವ. ಹಾಗಾಗಿ ಆ ತಾಯಿಗೆ ನಾವು ಇವತ್ತು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೊಡ್ತೇನೆ. ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆ ಎಷ್ಟು 14 ಜನರ ಬಗ್ಗೆ ತಾವು ತಂದಿದ್ದೀರಿ, ಅದಕ್ಕೆ ನಾನು ಬೆಂಬಲಿಸ್ತಾ ನನಗೆ ಮಾತನಾಡೋಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅಧ್ಯಕ್ಷರಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜ್ಞಾನೇಂದ್ರ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ನನ್ನ ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ.